ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ಜಿಲ್ಲೆಯಲ್ಲಿ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನ ಭಾರತೀಯ ಸೇವೆಯಿಂದ ಅಮಾನತು ಮಾಡಿ ಎಂದು ಜೆಡಿಎಸ್ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಇನ್ನು ಬೀದರ್ ಜಿಲ್ಲಾ ಜನತಾದಳ ಜಾತ್ಯತೀತ ಭ್ರಷ್ಟಾಚಾರ, ದುರ್ನಡತೆ ಮತ್ತು ಮುಂತಾದ ಕ್ರಿಮಿನಲ್ ಕೆಲಸಗಳಲ್ಲಿ ಭಾಗಿಯಾಗಿರುವಂತಹ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನ ಈ ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತು ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಂ ಚಂದ್ರಶೇಖರ್ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ PS 1998ನೇ ಬ್ಯಾಚ್ನ ಕೇಡರ್ ಅಧಿಕಾರಿಯಾಗಿದ್ದು, ನಮ್ಮ ನಾಯಕರಾದ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ಅತಿ ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರೈತರ ಕಣ್ಮಣಿಯಾದಂತಹ ಇವರಿಗೆ ಅವಮಾನ ಮಾಡಿ ಮಾತನಾಡಿದ ಈ ದುರ್ನಡತೆಯ ಅಧಿಕಾರಿಯನ್ನ ಈ ಕೂಡಲೇ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತು ಮಾಡಲು ಆಗ್ರಹಿಸುತ್ತೇವೆ ಅಂತ ಹೇಳಿದ್ರು. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರ ನೇತೃತ್ವದಲ್ಲಿ ಮೊನ್ನೆ ಏನು ADGP ಅವರು ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ ವಿರುದ್ಧ ಅವಿಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಿಜವಾಗಿ ಇವತ್ತು ಬೀದರ್ ಜಿಲ್ಲೆ ಜನತಾದಳದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ. ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಒಬ್ಬ ಕೇಂದ್ರ ಸಚಿವರು, ಬಹಳ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅವರು ವಿರುದ್ಧ ಒಬ್ಬ ಈ ರಾಜ್ಯದ ADGP ಎಂ ಚಂದ್ರಶೇಖರ್ ಅವರು ತನ್ನ ಮನಸ್ಸಿಗೆ ಬಂದಂತೆ ಮಾತಾಡಿ ಅವಮಾನಿಸಿದ್ದಾರೆ. ಅದಕ್ಕೆ ಇವತ್ತು ರಾಜ್ಯದಂತೆ ನಾವು ಪ್ರತಿಭಟನೆ ಮುಖಾಂತರ ಅವರ ವಿರುದ್ಧ ಕ್ರಮ ತಗೊಳ್ಬೇಕು. ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ. ಇವತ್ತು ಅವರು ಈ ಕರ್ನಾಟಕ ರಾಜ್ಯದ ಕೇಡ್ರೆ ಅಲ್ಲ, ಹಿಮಾಚಲ ಕೇಡ್ರೆ ಇರೋದ್ರಿಂದ ಅವರು ಮತ್ತೆ ಪುನಃ ಕೇಂದ್ರ ಸರ್ಕಾರ ಅವರಿಗೆ ವಾಪಸ್ ಕಳಿಸ್ಬೇಕು. ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಅವರು ಮತ್ತೆ ಈ ರೀತಿ ಹೇಳಲಾರದಂತೆ ಸರ್ಕಾರ ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇವತ್ತು ಸರ್ಕಾರದ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಅವರು. ಇಲ್ಲ, ಪ್ರಜಾಪ್ರಭುತ್ವದಾಗ ಈ ರೀತಿ ಇಲ್ಲ. ಒಬ್ಬ ಅಧಿಕಾರಿ ತನ್ನ ಹದ್ದು ಬಸ್ತಿನಲ್ಲಿ ಕೆಲಸ ಮಾಡಬೇಕು. ಅವರ ವಿಚಾರ ಆಚಾರ ಏನೇ ಇದ್ದರೂ ಕೂಡ ಕಾನೂನು ಕ್ರಮ ಪ್ರಕಾರ ಮಾಡ್ಕೋಬೇಕು. ಅವರು ಒಬ್ಬ ದಕ್ಷಾಡಳಿತಕಾರ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗೆ ಖುಷಿ ಮಾಡ್ಲಾಕ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಇಂಥ ಹೇಳಿಕೆಯಿಂದ ಇಡೀ ರಾಜ್ಯದಂತೆ, ಇಡೀ ದೇಶದಂತೆ ನೊಂದು ಇವತ್ತು ಅವರ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ತಕ್ಷಣ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ಇವತ್ತು ನಮ್ಮ JDS ಪಕ್ಷದಿಂದ ಏನು ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ಜಿಲ್ಲಾಡಳಿತ ಸ್ವೀಕರಿಸಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಚಂದ್ರಶೇಖರ್ ಅವರ ವಿರುದ್ಧವಾಗಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವರು ಒಬ್ಬ IPS IAS ಓದಂಥ ಅಧಿಕಾರಿಗಳು ಇಂಥ ತಪ್ಪು ಮಾಡಿದರೆ ಜನಸಾಮಾನ್ಯರ ಗತಿ ಏನು? ಇವತ್ತು ನಮಗೆ ಒಂದು ಸಂಶಯ ಬರ್ತಾ ಇದೆ. ಏನಂತ ಹೇಳಿದ್ರೆ, ಇದೇನು ಪೊಲೀಸ್ ರಾಜ್ಯನ ಏನು ಅಂತೇಳಿ. ಒಬ್ಬ ಲೋಕ ನಾಯಕ, ಇವತ್ತು ಒಬ್ಬ ಧೀಮಂತ ಒಬ್ಬ ನಾಯಕ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ. ಇವ್ರನ್ನ ಅವರು ಅಸಭ್ಯವಾದ ಈ ವರ್ತನೆ, ಈ ಮಾತುಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಗವರ್ನರ್ನು ಬಾಯಿಗೆ ಬಂದಂತೆ ಮಾತಾಡುವುದು, ಈ ರೀತಿ ಇವರಿಗೆ ಸರ್ವಾಧಿಕಾರಿತನವನ್ನು ತೋರಿಸ್ತಾ ಇದ್ದಾರೆ. ಇವರಿಗೆ ಕುಮ್ಮಕ್ಕು ನೀಡುತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮೊದಲು ಧಿಕ್ಕಾರ ಹೇಳ್ತಾ ಇದ್ದೀನಿ.
ಇವರನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಒಳ್ಳೆಯ ಜನರನ್ನ ಇವತ್ತು ಬಯಲಿಗೆ ಸುಮ್ಮನೆ ಅವ್ರನ್ನ ಮರ್ಯಾದೆ ತೆಗಿಲಿಕ್ಕೆ ಅವ್ರನ್ನ ಇವತ್ತು ಹೊರಗೆ ಎಳಿತಾ ಇದ್ದಾರೆ. ಏನೂ ಆಗಲ್ಲ. ಈಗಾಗಲೇ ಅಮಿತ್ ಶಾಜಿ ಅವರಿಗೆ ಅರ್ಜಿ ಸಲ್ಲಿಸಿ ಆಗಿದೆ. ಇದರ ಬಗ್ಗೆ ವ್ಯವಸ್ಥಿತವಾದ ಒಂದು ದೂರು ಸಲ್ಲಿಸಲಾಗಿದೆ. ಇದು ಆಕ್ಷನ್ ಅವರು ತಗೊಳ್ತಾರಂತ ನಂಬ್ತೀವಿ. ಈ ಹಿಂದೆ ವಿಧಾನಸೌಧದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ಅವಾಗ ಶಂಕರ್ ಬಿದ್ರಿ ಅವರು ಮಾತಾಡಿದಾಗ ಇದೇ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನ ಪ್ರತಿಪಾದಿಸಿದ್ರು ಅಂತ ಹೇಳಿ ನಂದು ಈ ಕಿವಿ ಕೇಳಿದ್ದಿದೆ. ಆದರೆ ಅದೇ ಈಗ ಚಂದ್ರಶೇಖರ್ ಅವರು ಮಾಡಿದಾಗ ಇದಕ್ಕೊಂದು ನ್ಯಾಯ, ಶಂಕರ್ ಬಿದ್ರಿ ಅವ್ರಿಗೊಂದು ನ್ಯಾಯನ? ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇಂಥ ಅಧಿಕಾರಿಗೆ ನೀವು ಪುಸಲಾಯಿಸಿ ಅವರಿಂದ ನೀವು ಉಪಯೋಗ ಪಡ್ಕೊಳ್ತಾ ಇದ್ದೀರಿ. ನೀವೇನಾದರೂ ತಪ್ಪು ಮಾಡಿದರೆ ಒಪ್ಪಿಕೊಳ್ಳಿ. ಯಾರು ತಪ್ಪು ಮಾಡಿದ್ರು ಅವರು ಒಪ್ಪಿಕೋಬೇಕು ಮತ್ತು ಅವರಿಗೆ ಬರಾಬರ್ ಅದೇ ಶಿಕ್ಷೆ ಆಗೋದು ಶಿಕ್ಷೆ ಆಗಬೇಕು. ಈ ಅಧಿಕಾರಿಯನ್ನು ಮೊದಲು ಅಮಾನತುಗೊಳಿಸಬೇಕು. ಇದು ಈ ಅಧಿಕಾರ ಈ ಅಮಾನತುಗೊಳಿಸುವುದು ಬೇರೆಯವ್ರಿಗೂ ಅದು ಮಾದರಿ ಆಗಬೇಕು ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಕೊಟ್ಟದಕ್ಕಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ADGP ಚಂದ್ರಶೇಖರ್ ಅವರು ಒಂದು ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾದ ಒಂದು ಪದವನ್ನು ಬಳಸಿ ಅವರನ್ನು ಹೀಯಾಳಿಸಿ ಮಾತನಾಡಿ ಅವರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿ ಅವರ ಬಗ್ಗೆ ಏನು ಮಾತಾಡ್ಯಾರ, ಅದಕ್ಕಾಗಿ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಮುಖ್ಯಮಂತ್ರಿಗಳು ಅವರ ಕುಂಭಕುರುವನ್ನು ನಿಲ್ಲಿಸಿ ಅವರಂಬದೇನದ ಸಂವಿಧಾನ ಅಡಿಯಲ್ಲಿ ಏನು ಮಾಡಬೇಕು ಆ ಕಾರ್ಯ ಮಾಡಲು ಅಧಿಕಾರಿಗಳಿಗೆ ಹೇಳಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಈ ಮೂಲಕ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಅವಹೇಳನಕಾರಿ ಮಾತನಾಡಿ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ. ಇಂಥ ವ್ಯವಸ್ಥಿತವಾದಂಥ IPS ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಿಶಾಹಿ ಮಾಡ್ತದೆ. ಇದರ ವಿರುದ್ಧ ನಾವು ಇವತ್ತು ಬೀದರ್ ಜಿಲ್ಲಾ JDS ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವತ್ತೊಂದು IPS ಅಧಿಕಾರಿಗಳನ್ನು ಮುಂದೆ ಮಾಡಿ ಇವತ್ತು ನಮ್ಮ ಪಕ್ಷದ ವಿರುದ್ಧ, ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳದ ಇದು ಒಂದು ಶೋಭೆ ತರುವಂಥದ್ದಿಲ್ಲ ಅಂತ ಹೇಳುತ್ತಾ ಈ ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತು ಮಾಡದಿದ್ದರೆ ನಾವು ಇಡೀ ರಾಜ್ಯದ ತೀವ್ರವಾದಂಥ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್. ಚಂದ್ರಶೇಖರ್ ಅವರಿಗೆ DGP ಚಂದ್ರಶೇಖರ್ ಅವರಿಗೆ ಬೀದರ್ ಜಿಲ್ಲೆಯ JDS ಪಕ್ಷದ ವತಿಯಿಂದ 98 ಬ್ಯಾಚ್ ಕೇಡರ್ನ IPS ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥ ರಾಷ್ಟ್ರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಬಗ್ಗೆ ಒಂದು IPS ಹುದ್ದೆಯ ಅಧಿಕಾರಿಯಾಗಿ ದೊಡ್ಡ ಸ್ಥಾನದಲ್ಲಿ ಕುಂತು ಸಂವಿಧಾನದ ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನು ಚೌಕಟ್ಟಿದೆ. ಆದರೂ ಅವಹೇಳನಕಾರಿ ಪದಗಳನ್ನಾಡಿ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ADGP ಚಂದ್ರಶೇಖರ್ ಅವರ ಒಂದು ವಿರುದ್ಧವಾಗಿ ಬೀದರ್ ಜಿಲ್ಲೆಯಲ್ಲಿ ನಾವು ನಮ್ಮ ಪಕ್ಷದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಜನತ ರಾಜ್ಯಪಾಲರಿಗೆ ಅವರ ವಿರುದ್ಧ ಅಮಾನತು ಮಾಡಬೇಕೆಂದು ಈ ಒಂದು ಪತ್ರದ ಮುಖಾಂತರ ವರದಿಯನ್ನು ಸಲ್ಲಿಸಲಿಕ್ಕೆ ಬಂದಿದೆ. ನಾನು ಅದನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಓದಿ ADC ಅವರ ಕೈಗೆ ಹಸ್ತಾಂತರ ಮಾಡುತ್ತೇನೆ. ಇವರಿಗೆ ಘನವೆತ್ತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ವಿಷಯ ಭ್ರಷ್ಟಾಚಾರ, ದುರಂಡತೆ ಮತ್ತು ಮುಂತಾದ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ADGP ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತು ಮಾಡುವ ಬಗ್ಗೆ ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಂದ್ರಶೇಖರ್ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ IPS 1998ನೇ ಬ್ಯಾಚಿನ ಕೇಂದ್ರ ಅಧಿಕಾರಿಯಾಗಿದ್ದು, ನಮ್ಮ ನಾಯಕರಾದ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ಅತಿ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರೈತರ ಕಣ್ಮಣಿಯಾದ ಇವರಿಗೆ ಅವಮಾನ ಮಾಡಿ ಮಾತನಾಡಿದ ಈ ದುರ್ನಡತೆ ಅಧಿಕಾರಿಯನ್ನು ಕೂಡಲೇ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತು ಮಾಡಲು ಆಗ್ರಹಿಸುತ್ತೇವೆ. ADGP ಚಂದ್ರಶೇಖರ್ ಅವರಿಗೆ ಚಂದ್ರಶೇಖರ್ ಅವರಿಗೆ
ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಶ್ರೀ ಕುಮಾರಸ್ವಾಮಿ ಅವರಿಗೆ ಬೀದರ್ ಜಿಲ್ಲೆಯ JDS ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ADGP ಎಂ ಚಂದ್ರಶೇಖರ್ ಅವರ ವಿರುದ್ಧವಾಗಿ IPS ಹುದ್ದೆಯಿಂದ ತೆಗೆದು ಅವರಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದಂಥ JDS ಪಕ್ಷದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರರಿಗೆ ತಾಲೂಕು ಮಟ್ಟದ ತಹಶೀಲ್ದಾರರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಾ ಇದ್ದೇವೆ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲದ ಚುನಾಯಿತ ಪ್ರತಿನಿಧಿಗಳ ಹಾಗೂ ಪಕ್ಷದ ಮುಖಂಡರ ಒಂದು ನೇತೃತ್ವದಲ್ಲಿ ಪಕ್ಷದ ಕಚೇರಿಯಿಂದ ನಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ. ಸರ್, ಮೂಡ ಪ್ರಕರಣ ಕುರಿತು CM ಮುಖಂಡರು ಹಾಗೂ ಹಿರಿಯ ಮುಖಂಡರು ಸೇರಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ. ನಾವು ಪಕ್ಷದ ಆದೇಶಿತ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಾಲೂಕದಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಹೇಳಿದರು. ಅದರ ಪರವಾಗಿ ನಾವು ಇವತ್ತು ನಮ್ಮ ಪಕ್ಷದಲ್ಲಿ ಎಲ್ಲರೂ ಸೇರಿಕೊಂಡು ಮನವಿ ಪತ್ರ. ಸರ್, ಮೂಡ ಪ್ರಕರಣದಲ್ಲಿ CM ಅದೇನೋ ಬರ್ನಾಡ್ ಶಾ ಅವರ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿದ್ದಾರೆ, ಅವರ ಹಂದಿಗೆ ಹೋಲಿಸಿಲ್ಲ ಅಂದರೆ ಅದು ಹೇಳಿದ ಬಾದು ಪ್ರೆಸ್ಸಿನ ಮುಖಾಂತರ ಹೋದಾಗ ಅವ್ರು ಎಂದು ತಪ್ಪು ಒಪ್ಕೋತಾ ಇಲ್ಲ. ಅದೇ ದುರ್ನಡತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ಒಬ್ಬ IAS ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ. ಕರ್ನಾಟಕದಲ್ಲಿ ಮೊದಲೇ ಸರ್ಕಾರ ಇದೇ ಇಲ್ಲ ಅಂತ ಒಂದು ವಾತಾವರಣ ಇದೆ. ದಿನ ಬೆಳಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿಗೆ ಹೋಗಿ ಕೂಡ್ಲತ್ತರ, ಮುಖ್ಯಮಂತ್ರಿ ಜೈಲಿಗೆ ಹೋಗೋಂಥ ದಿನಗಳು ಸಮೀಪದಲ್ಲಿ ಬರ್ತಾವೆ. ನಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ಥರ ಒಂದು ದುರ್ನಡತೆಯನ್ನು ನಡ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ, ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಮೀಡಿಯಾದು ಕುಮಾರಸ್ವಾಮಿ ಅವರು ಎಂದು ಜೋರಾಗಿ ಇವತ್ತಿನವರೆಗೆ ಯಾವ ಅಧಿಕಾರಿಗಾಗಲಿ ಯಾವ ಮಂತ್ರಿಯರಿಗಾಗಲಿ ಪಕ್ಷದ ಕಾರ್ಯಕರ್ತರಿಗಾಗಲಿ ಜೋರಾಗಿ ಮಾತಾಡಿಲ್ಲ. ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರನ್ನು ನಾನು ಹೇಳ್ತಾ ಇಲ್ಲ. ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಛವಾಗಿ ಮಾತುಗಳು ಆಡಿಲ್ಲ, ಮುಂದೆ ಆಡೋದು ಇಲ್ಲ. ಇವರು ಅಂತ ದುರ್ನಡತೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರೂ ಆಡಳಿತ ಅಧಿಕಾರಿಗಳು ಇಲ್ಲ. ಸರ್, ಮೂರು ಕೇಂದ್ರ ಸಚಿವರ ಮೇಲೆ FIR ನೋಟಿಸ್ ಆಗಿದೆ ಸರ್, ಇದಕ್ಕೇನು ಹೇಳ್ಬೋದು? ಯಾರು FIR ಮೂರು ಜನರ ಮೇಲೆ? ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರೇನು ಬಾಂಡ್ ಇಶ್ಯೂ ಮಾಡಿ ಮನೆಗೆ ದುಡ್ಡು ಕಟ್ಕೊಂಡ್ರ, ಮನೆಗೆ ದುಡ್ಡು ತೊಗೊಂಡ್ರ, ಪಕ್ಷ ಸಂಬಂಧಪಟ್ಟ ವಿಷಯದ ಪಕ್ಷದ ನೋಡ್ಕೊತಾರೆ. ಅಧಿಕಾರಿಗಳನ್ನ ದುರುಪಯೋಗಪಡಿಸ್ಕೊಂಡಿದ್ದಾರೆ. ಅಧಿಕಾರ ದುರುಪಯೋಗ ಕಟ್ಕೊಂಡು ಯಾರಿಗೆ ಒತ್ತಾಯಪೂರ್ವಕವಾಗಿ ಮನೆ ತಂದು ದುಡ್ಡು ಕೊಡು ಅಂತ ಹೇಳಿಲ್ಲ ಅವರು. ಆಯಿತು, ಇಂಡಿವಿಜುವಲ್ ಪರ್ಸನಲ್ ಅಕೌಂಟಿಗೆ ಹಾಕೊಂಡಿದ್ದಿಲ್ಲ. ಏನು 10 ರೂಪಾಯಿ ಬಂದರೂ ಅದು ಆ್ಯಸ್ ಪರ್ ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ ಆಗಿದೆ. ಅದು ಪಕ್ಷದ ಹೆಸರಿನ ಮೇಲೆ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಹೆಸರಲ್ಲಿ ಬಂದಿದೆ. ಇಲ್ಲ, ಒಂದಿಷ್ಟು ಕಂಪ್ನಿಗಳ ಮೇಲೆ ಇಡಿ ರೈಡ್, IT ರೈಡ್ ಆಗುತ್ತೆ. 2-3 ತಿಂಗಳಲ್ಲಿ ಆ ಕಂಪ್ನಿಯಿಂದ 50 ಕೋಟಿ 60 ಕೋಟಿ ಬಿಜೆಪಿಗೆ ಬರುತ್ತೆ. ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರೋ ರಾಷ್ಟ್ರ ಮಟ್ಟದ ಒಂದು ಸಮಸ್ಯೆ ಇಲ್ಲ. ರಾಷ್ಟ್ರ ಮಟ್ಟದ ಲೀಡರ್ ಅವ್ರ ಬಗ್ಗೆ ಮಾತಾಡೋದು, ನಮ್ಮ ರಾಜ್ಯ ಲೀಡರು ರಾಷ್ಟ್ರ ಲೀಡರ್ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ನಾನು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ರಾಜ್ಯ ಸಂಬಂಧಪಟ್ಟಿದ್ದು ADGP ನಮ್ಮ ನಾಯಕರಿಗೆ ತುಚ್ಛವಾದಂಥ ಶಬ್ದಗಳು ಅಪದ ಬಳಕೆ ಮಾಡಿದ್ದಾರೆ ಅಂತೇಳಿ ನಾವು ಒಂದು ಹೋರಾಟದ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ವಿ. ನೀವೆಲ್ಲರೂ ಜೊತೆಲಿ ನಮ್ಮಲ್ಲಿ ಬಂದಿರಿ, ಸರ್ಕಾರ ಮಂತ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು.